ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 16ನೇ ಅಧ್ಯಾಯದ ದೈವಾಸುರ ಸಂಪತ್ ವಿಭಾಗ ಯೋಗದಲ್ಲಿ ಕೃಷ್ಣ ದೈವೀ ಗುಣಗಳು ಆಸುರಿ ಗುಣಗಳನ್ನು ಹೇಳಿ ಆಸುರ ಸ್ವಭಾವದವರು ಹೇಗಿರ್ತಾರೆ, ಅವರ ಲಕ್ಷಣ ಏನು, ಆಸುರಿ ಸ್ವಭಾವದ ದುಷ್ಪರಿಣಾಮಗಳೇನು, ಆ ಎಲ್ಲ ವಿಚಾರಗಳನ್ನು ಹೇಳಿ ಆಸುರಿ ಸ್ವಭಾವದವರ ಬಗ್ಗೆ ಇನ್ನೂ ಅನೇಕ ವಿಚಾರಗಳನ್ನು ಹೇಳ್ತಾ ಇದ್ದಾನೆ. ಆಸುರಿ ಸ್ವಭಾವದವರು ಅವರು ಹೇಳ್ತಾರೆ ಅಲ್ಪವಿದ್ಯಾ ಮಹಾಗರ್ವಿ ಅಂತ. ಅಲ್ಪವಿದ್ಯಾ ಮಹಾಗರ್ವಿ ಆಗಿರುತ್ತಾರೆ. ಯಾವಾಗಲೂ ಘೋರವಾದ ಲೋಕಹಾನಿಕರವಾಗಿರತಕ್ಕಂತಹ ಕರ್ಮಗಳಲ್ಲಿ ಆಸಕ್ತರಾಗಿರ್ತಾರೆ. ಇಂಥವರನ್ನು ಕೃಷ್ಣ ಜಗತೋ ಅಹಿತಾಹ ಅಂತ ಕರೆದ. ಹಿಂದಿನ ಶ್ಲೋಕದಲ್ಲಿ ಜಗತ್ತಿನ ಶತ್ರುಗಳು ಅಂತ ಕರೆದಿದ್ದಾನೆ. ಇವರೆಲ್ಲ ವಿಶೇಷವಾಗಿ ಕಲಿಯುಗದಲ್ಲಿ ಆರಂಭದಲ್ಲಿ ಹುಟ್ಟಿ ತಮ್ಮ ದುರ್ವಿಚಾರಗಳನ್ನು ಜಗತ್ತಿನಲ್ಲಿ ಹರಡ್ತಾರೆ ಅಂತ. ಇಂತಹ ಇವರ ಕಾಮನೆಗಳು ಅಸೀಮಿತವಾಗಿರ್ತವೆ. ಲೆಕ್ಕ ಇಲ್ಲ ಇದಕ್ಕೆ ಇವರ ಕಾಮನೆಗಳಿಗೆ. ಅಲ್ಲದೆ ಪರಿಣಾಮದಲ್ಲಿ ದುಃಖದಾಯಕರಾಗಿರ್ತವೆ. ಕೃಷ್ಣ ಅವತ್ತೇನು ಹೇಳಿದ್ದ, ಅವನು ಅಂದು ಹೇಳಿರತಕ್ಕಂತಹ ಭವಿಷ್ಯವಾಣಿ ಇವತ್ತು ನಮ್ಮ ಕಣ್ಣೆದುರಿನಲ್ಲಿ ಇದೆಲ್ಲ ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ. ಇವರಿಗೆ ಸಚ್ಚಾಸ್ತ್ರ ಸದ್ವಿಚಾರಗಳ ಬಗ್ಗೆ, ಸಸದ್ವಿವೇಕಗಳ ಬಗ್ಗೆ ಲಕ್ಷ್ಯ ಇಲ್ಲ. ತಮ್ಮಲ್ಲಿರತಕ್ಕಂತಹ ಅಜ್ಞಾನದಿಂದಾಗಿ ಶ್ರುತಿ ಸ್ಮೃತಿಗಳಿಗೆ ಇಲ್ಲದ ಅಪಾರ್ಥವನ್ನು ಕಲ್ಪಿಸಿ ಅಶುದ್ಧವಾಗಿರತಕ್ಕಂತಹ ಆಚಾರವುಳ್ಳವರಾಗಿ ಕ್ಷಣಿಕ ಸುಖ ಸಾಧನಗಳ ಹಿಂದೆ ಪ್ರವೃತ್ತರಾಗಿರ್ತಾರೆ. ವೇದ ಪುರಾಣ ಮಹಾಭಾರತಾದಿಗಳಿಗೆ ಅಪಾರ್ಥಗಳನ್ನು ಕಲ್ಪಿಸ್ತಾ ಈ ಜನ ಜೀವನದ ಸಮಸ್ಯೆಗಳನ್ನು ಬಿಡಿಸ್ತಕ್ಕಂತಹ ಸಚ್ಚಾಸ್ತ್ರಗಳಿಂದ ವಂಚಿತರಾಗ್ತಾರೆ. ಜೀವನದ ಸಮಸ್ಯೆಗಳನ್ನು ಸರಿಯಾಗಿ ಬಿಡಿಸಲು ಆಗದೆ ಜೀವನದುದ್ದಕ್ಕೂ ಚಿತೆ ಏರುವ ತನಕನೂ ಚಿಂತೆಯ ಬೆಂಕಿಯಲ್ಲಿ ತಳಮಳಿಸ್ತಾರೆ. ಈ ಚಿಂತೆ ಇವರನ್ನು ಸಜೀವವಾಗಿ ಸುಡುತ್ತದೆ. ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವನಂ ಅಂತ ಹೇಳ್ತಾರಲ್ಲ ಹಾಗೆ. ಇವರು ವಿಷಯ ಭೋಗಗಳೇ ನಮ್ಮ ಪರಮ ಪುರುಷಾರ್ಥ ಅಂತ ತಿಳಿದುಕೊಂಡು ಜೀವನದ ಕೊನೆಯ ಉದ್ದೇಶವು ಇಷ್ಟೇ, ಇದನ್ನು ಬಿಟ್ಟರೆ ಬೇರೆ ಏನಿಲ್ಲ ಅಂತ ನಿಶ್ಚಯಿಸ್ತಾರೆ. ಯಜ್ಜೀವಿತಂ ಸುಖಂ ಜೀವಿತ್ ನಾಸ್ತಿ ಮತ್ತೋಸ್ತಿ ಗೋಚರಃ. ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ ಅಂತ ಚಾರ್ವಾಕ ಹೇಳುವ ಹಾಗೆ ಇವರ ಆಸೆಗಳು
ಹನುಮಂತನ ಬಾಲದ ಹಾಗೆ ಬೆಳಿತಾನೇ ಹೋಗ್ತವೆ. ಆದರೆ ಅವೆಲ್ಲ ಪೂರ್ಣವಾಗದೆ ಇವರು ಕಾಮಕ್ರೋಧಗಳ ವಶರಾಗ್ತಾರೆ. ಅನಂತರ ತಮ್ಮ ಕಾಮನಾ ಪೂರ್ತಿಗಾಗಿ ಬುದ್ಧಿಯನ್ನು ಕ್ರೋಧದ ಕೈಯಲ್ಲಿ ಕೊಟ್ಟು ಸುಲಿಗೆ, ಕಳ್ಳತನ, ಕಳ್ಳ ವ್ಯಾಪಾರ ಇವೇ ಮೊದಲಾದ ಅನ್ಯಾಯದ ಮಾರ್ಗಗಳಿಂದ ಹಣವನ್ನು ಸಂಪಾದಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅನ್ಯಾಯದಿಂದ ಹಣವನ್ನು ಗಳಿಸಲು ಪ್ರಯತ್ನಿಸ್ತಕ್ಕಂತಹ ಈ ಜನ ಹಗಲು ರಾತ್ರಿ ಇಂಥ ಹಣವನ್ನು ನಾನು ಪಡೆದೆ, ಇದರಿಂದ ಇಂತಹ ಕಾಮನೆಯನ್ನು ಪೂರೈಸಿಕೊಳ್ತೇನೆ, ನನ್ನ ಹತ್ತಿರ ಇಂತಿಷ್ಟು ಹಣ ಇದೆ, ಇದರಿಂದ ನಾನು ಮತ್ತಷ್ಟು ಹಣ ಗಳಿಸ್ತೇನೆ, ಈ ರೀತಿಯಾಗಿ ಧನಪಿಶಾಚಿಗಳಾಗಿ ಹಣದ ಚಿಂತೆಯಲ್ಲಿ ಊಟ, ನಿದ್ರೆ, ಮನಃಶಾಂತಿಯ ಪರಿವಿಲ್ಲದೆ ನಿಜವಾದ ಸುಖದಿಂದ ಇವರು ವಂಚಿತರಾಗ್ತಾರೆ. ಮತ್ತು ತಮ್ಮವರನ್ನು, ತಮ್ಮ ಸಂಬಂಧಿಗಳನ್ನು ದುಃಖದ ಮಡುವಿನಲ್ಲಿ ನೂಗ್ತಾರೆ. ಇದೆಲ್ಲವನ್ನು ಕೃಷ್ಣ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾನೆ. ಧನ ಪಿಶಾಚಿಗಳಾಗಿರತಕ್ಕಂತಹ ಆಸುರ ಸ್ವಭಾವದವರು ತಮ್ಮ ದಾರಿಯಲ್ಲಿ ಯಾರು ಬರ್ತಾರೆ, ಬಂದವರನ್ನು ನಿಷ್ಕರುಣೆಯಿಂದ ಕೊಲ್ಲಿಸ್ತಾರೆ. ಯಾವಾಗಲೂ ಇಂಥವರನ್ನು ನಾನು ಕೊಲ್ಲಿಸಿದೆ, ಇನ್ನೂ ಉಳಿದ ಶತ್ರುಗಳನ್ನು ಕೊಲ್ಲಿಸುತ್ತೇನೆ ಎಂಬುದಾಗಿ ರಾಕ್ಷಸ ಪಿಶಾಚಿಗಳಂತೆ ಇವರು ಹೆರವರ ರಕ್ತವನ್ನೇ ಬಯಸ್ತಾರೆ. ಇದೆಲ್ಲವೂ ಕೂಡ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇರುವಂಥದ್ದು, ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಮತ್ತು ನಾನೇ ದೇವರು, ನಾನೇ ಈಶ್ವರ, ನಾನೇ ಬ್ರಹ್ಮ ಎಂಬ ವಿಚಾರ ಇರುವಂಥದ್ದು ಅತ್ಯಂತ ಭೀಕರವಾಗಿರತಕ್ಕಂತಹ ಪರಿಣಾಮವನ್ನುಂಟು ಮಾಡುವಂಥದ್ದು. ಈ ವಿಚಾರಗಳಿಗೆ ಚಾರ್ವಾಕರೇ ಮೂಲ ಪುರುಷರು. ಇವರಂತೂ ಲೋಕದಲ್ಲಿ ಅವ್ಯವಸ್ಥೆಯನ್ನು ಉಂಟು ಮಾಡಲಿಕ್ಕೆ ಹೊರಟವರು. ಲೋಕೋಪಕಾರಕ್ಕಾಗಿ ಹೊರಟಂತಹ ಇನ್ನೂ ಕೆಲವರು ಸಹ ತಾವು ಮನೀಷಿಗಳು ಅಂತ ಭಾವಿಸ್ತಾ ನಾನೇ ದೇವರು ಎಂಬ ವಿಚಾರವನ್ನು ಮಂಡಿಸ್ತಾ ಇರುವಂಥದ್ದು ಆಶ್ಚರ್ಯಕರವಾಗಿರತಕ್ಕಂತಹ ವಿಷಯ. ಈಶ್ವರೋಹಮಹಂ ಭೋಗಿ ಅಂತ ಹೇಳ್ತಾನೆ. ನಾನೇ ದೇವರು ಅನ್ನೋರನ್ನು ಆಸುರ ಸ್ವಭಾವದ ಜನರ ಶ್ರೇಣಿಗೆ ಕೃಷ್ಣ ಸೇರಿಸ್ತಾ ಸ್ಪಷ್ಟವಾಗಿ ಅವರನ್ನು ನಿಂದಿಸ್ತಾ ಇದ್ದಾನೆ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಕ್ಕಂಥವರು ಈ ಶ್ಲೋಕಕ್ಕೆ ಏನು ವ್ಯಾಖ್ಯಾನ ಬರೆದಿದ್ದಾರೆ ಗೊತ್ತಿಲ್ಲ. ಈಶ್ವರ ಶಬ್ದಕ್ಕೆ ಸಮರ್ಥ ಅಂತ ಅರ್ಥ ಮಾಡಿರಬೇಕು. ನಾನೇ ಸಮರ್ಥ, ಅಹಂ ಈಶ್ವರ ಅಂದಾಗ ನಾನೇ ಸಮರ್ಥ ಅಂತ ಹೇಳೋರನ್ನು ಕೃಷ್ಣ ನಿಂದಿಸಿದ್ದಾನೆ ಅಂತ ಅವರು ವ್ಯಾಖ್ಯಾನ ಮಾಡಿದ್ದುಂಟು. ಆದರೆ ಇಲ್ಲಿ ಈಶ್ವರ ಶಬ್ದಕ್ಕೆ ಸಮರ್ಥ ಎಂಬ ಅರ್ಥವನ್ನು ಕೃಷ್ಣ ಇಲ್ಲಿ ಬಳಸಿದ್ದಲ್ಲ. ಕೃಷ್ಣ ಅನೇಕ ಕಡೆಯಲ್ಲಿ ಭಗವದ್ಗೀತೆಯಲ್ಲಿ ಈಶ್ವರ ಶಬ್ದವನ್ನು ಬಳಸಿದ್ದಾನೆ. ಅಲ್ಲೆಲ್ಲಿಯೂ ಈಶ್ವರ ಶಬ್ದಕ್ಕೆ ಸಮರ್ಥ ಎಂಬ ಅರ್ಥ ಇಲ್ಲ, ಭಗವದ್ವಾಚಿ ಆಗಿರತಕ್ಕಂತಹ ಶಬ್ದವನ್ನೇ ಬಳಸಿದ್ದಾನೆ. ಆದ್ದರಿಂದ ಈಶ್ವರೋಹಂ ಎನ್ನುವ ಶಬ್ದದಿಂದ ಕೃಷ್ಣ ನಾನೇ ಬ್ರಹ್ಮ, ನಾನೇ ದೇವರು ಎಂಬುದನ್ನು ಯಾರು ಹೇಳ್ತಾರೋ ಅವರನ್ನು ನಿಂದಿಸ್ತಾ ಇದ್ದಾನೆ ಶ್ರೀಕೃಷ್ಣ ಇಲ್ಲಿ. ನಾನೇ ಹರಿ, ನಾನೇ ಶಂಕರ, ನಾನೇ ಬ್ರಹ್ಮ, ನಾನೇ ಅವರಿಗೆಲ್ಲ ಕಾರಣ ಅಂತ ಹೇಳೋರಿದ್ದಾರೆ. ನಾನೇ ದೇವರು ಅಂತ ಹೇಳ್ತಕ್ಕಂಥವನ ಕಣ್ಣಿನ ಮೇಲೆ ಈ ದುರಭಿಮಾನದ ಒಂದು ಪರೆ ಬೆಳೆದು ಬಿಟ್ಟಿದೆ. ಆದ್ದರಿಂದ ಅವನಿಗೆ ಏನು ಕಾಣುತ್ತೆ ಅಂದರೆ ತನ್ನಲ್ಲಿರತಕ್ಕಂತಹ ಸಂಪತ್ತೇ ಎಲ್ಲಕ್ಕಿಂತಲೂ ಶ್ರೇಷ್ಠವಾಗಿರುವಂಥದ್ದು, ಇದಕ್ಕಿಂತ ಬೇರೆಯಾಗಿರತಕ್ಕಂತಹ ಸಂಪತ್ತೇ ಇಲ್ಲ ಅಂತ ಅವನು ತಿಳಿದಿರ್ತಾನೆ. ಆದ್ದರಿಂದ ಅವ ನಾನೇ ಸಕಲ ವಿಧ ಭೋಗವುಳ್ಳವ, ಈ ಭೋಗಗಳೇ ಶ್ರೇಷ್ಠವಾಗಿರತಕ್ಕಂತಹ ಭೋಗಗಳು, ಇವುಗಳನ್ನು ಮೀರಿದಂತಹ ಐಹಿಕ ಆಮುಷ್ಮಿಕವಾಗಿರತಕ್ಕಂತಹ ಯಾವ ಭೋಗಗಳು ಇಲ್ಲ. ಆದ್ದರಿಂದ ನಾನೇ ಕೃತಕೃತ್ಯ, ನಾನೇ ಧನ್ಯ, ಪರಮ ಉದ್ದೇಶವನ್ನು ಪಡೆದವ, ನಾನಿನ್ನೇನು ಪಡಿಬೇಕಾಗಿಲ್ಲ, ನಾನೇ ಸಮರ್ಥ ಮತ್ತು ನಾನು ಅನುಭವಿಸ್ತಾ ಇರೋದೇ
ನಿಜವಾದ ಸುಖ ಅಂತ ತಿಳಿದಿರ್ತಾನೆ. ಕೂಪಮಂಡೂಕದ ಹಾಗೆ ತನ್ನ ಐಹಿಕ ಸುಖವನ್ನೇ ಪರಮಸುಖ ಅಂತ ತಿಳಿದವ ಕೂಪಮಂಡೂಕ. ನಾನೇ ಎಲ್ಲರಿಗಿಂತ ಶ್ರೀಮಂತ, ನಾನೇ ಕುಲೀನ, ನನಗೆ ಸಮಾನಾಗಿರ್ತಕ್ಕಂಥವನು ಮತ್ತಾರೂ ಇಲ್ಲ. ಆದ್ದರಿಂದ ನಾನೇ ಯಾಜ್ಞಿಕ, ನಾನೇ ದಾನಶೂರ, ನಾನು ಅನುಭವಿಸ್ತಾ ಇರುವಂಥದ್ದೇ ನಿಜವಾದ ಆನಂದ. ಈ ರೀತಿಯಾದ ತಪ್ಪು ತಿಳುವಳಿಕೆಯಿಂದ ಇವ ಮೋಹಿತನಾಗಿರ್ತಾನೆ. ಇದೆಲ್ಲ ಹಣದ ಪ್ರಭಾವ. ಇಂಥವರನ್ನು ನೋಡಿಯೇ ಸುಭಾಷಿತ ಹೇಳುತ್ತೆ, ಯಸ್ಯಾಸ್ತಿ ವಿತ್ತಂ ಸ ನರಕುಲೀನಃ ಸ ಪಂಡಿತ ಸ ಶ್ರುತವಾನ್ ಗುಣಜ್ಞ ಸ ಏವ ಭಕ್ತ ಸ ಚ ದರ್ಶನೀಯ ಸರ್ವೇ ಗುಣಾ ಕಾಂಚನಮಾಶ್ರಯಂತಿ. ಯಾವನ ಹತ್ತಿರ ಹಣ ಇದೆಯೋ ಅವನು ಎಂತಹ ಅಯೋಗ್ಯನಿದ್ದರೂ ಈ ಅಜ್ಞರ ದೃಷ್ಟಿಯಲ್ಲಿ ಅವನೇ ಕುಲೀನ, ಅವನೇ ಪಂಡಿತ, ಅವನೇ ಬಹುಶ್ರುತ, ಅವನೇ ಗುಣಜ್ಞ, ಅವನೇ ಒಳ್ಳೆಯ ಭಾಷಣಕಾರ, ಅವನೇ ಒಳ್ಳೆಯ ಸುಂದರ. ಏಕೆಂದರೆ ಎಲ್ಲ ಗುಣಗಳು ಕೂಡ ಇವತ್ತು ಹಣವನ್ನೇ ಆಶ್ರಯಿಸಿಬಿಟ್ಟಿವೆ ಎಂಬುದಾಗಿ ವ್ಯಂಗ್ಯವಾಗಿ ಸುಭಾಷಿತಕಾರ ಹೇಳ್ತಾನೆ. ಹೀಗೆ ನಾನೇ ಶ್ರೇಷ್ಠ ಎಂಬ ಮೋಹದಲ್ಲಿ ಇದ್ದವರು ಎಚ್ಚರಿಕೆಯಲ್ಲಿ ಇಲ್ಲದೆ ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ತಾವಾಗಿಯೇ ಸಿಲುಕಿಕೊಂಡು ಅನಂತರ ಅನೇಕ ಚಿಂತೆಗಳಿಂದ ಕೂಡಿ ಕಿಂಕರ್ತವ್ಯತಾ ಮೂಢರಾಗ್ತಾರೆ. ಅದರಿಂದ ಪಾರಾಗಲಿಕ್ಕೆ ಅಂದರೆ ಅಜ್ಞಾನದ ಮೋಹದ ಬಲೆಯಲ್ಲಿ ಸಿಲುಕಿ ಒದ್ದಾಡಿ ಹೊರಗೆ ಬರಲಿಕ್ಕೆ ಅವರು ಕೊನೆಗೆ ವಾಮ ಮಾರ್ಗಗಳನ್ನು ಅನುಸರಿಸ್ತಾರೆ. ಆ ಸಮಸ್ಯೆಗಳನ್ನು ಮರೀಲಿಕ್ಕೆ ಮದ್ಯ ಮಾಂಸ ಮೊದಲಾದ ವಿಷಯ ಭೋಗಾಸಕ್ತರಾಗಿ ಅತೀ ಹೊಲಸಾದ ನರಕಗಾಮಿಗಳಾಗ್ತಾರೆ. ಇವರು ಮೃತರಾದ ಮೇಲೆ ನರಕಕ್ಕೆ ಹೋಗುತ್ತಾರೆ ಅಂತಲ್ಲ, ಇರುವಾಗಲೂ ಕೂಡ ಇವರ ಜೀವನ ನರಕ ಸದೃಶವಾಗಿ ಇರ್ತದೆ. ಇಷ್ಟಾದರೂ ಇವರ ಅಹಂಕಾರ ದೂರ ಆಗುವುದಿಲ್ಲ. ತಾವೇ ಶ್ರೇಷ್ಠರು, ತಮ್ಮನ್ನು ತಾವೇ ಪೂಜಿಸಿಕೊಳ್ಳುವರು. ನಮ್ರತೆ ವಿನಯಾದಿಗಳಿಗೆ ಇವರ ಜೀವನದಲ್ಲಿ ಆಸ್ಪದವೇ ಇಲ್ಲ. ತಮ್ಮನ್ನು ತಾವೇ ಪೂಜಿಸಿಕೊಳ್ತಾರೆ. ಅಹಂಕಾರ, ದರ್ಪ, ಕಾಮ, ಕ್ರೋಧಾದಿಗಳ ಬೀಡಾಗಿಬಿಡ್ತಾರೆ. ತನ್ನ ಶರೀರದಲ್ಲಿ ಮತ್ತು ಪರರ ಶರೀರದಲ್ಲಿ ವ್ಯಾಪ್ತನಾಗಿರತಕ್ಕಂತಹ ಸಕಲ ಕಾರ್ಯಗಳನ್ನು ಪ್ರೇರಿಸ್ತಾ ಇರತಕ್ಕಂತಹ ನನ್ನನ್ನು ದ್ವೇಷಿಸ್ತಾರೆ ಅಂತ ಹೇಳ್ತಾನೆ ಕೃಷ್ಣ. ನನ್ನನ್ನು ದ್ವೇಷಿಸ್ತಾರೆ. ದೋಷಹೀನಾದ ನನ್ನಲ್ಲಿ, ನನ್ನ ಅವತಾರ ಕಾರ್ಯಗಳಲ್ಲಿ ದೋಷಾರೋಪಣೆಯನ್ನು ಮಾಡ್ತಾರೆ. ಅಹಂಕಾರದ ನಾನೇ ದೇವರು ಅಂತ ಹೇಳ್ತಾರೆ, ನಾನೇ ಭಗವಂತ ಅಂತ ಹೇಳ್ತಾರೆ. ಜೊತೆಗೆ ತಮ್ಮ ಹೆಸರಿನ ಜೊತೆಗೆ ಭಗವಾನ್ ಅಂತ ಸೇರಿಸ್ಕೊಳ್ತಾರೆ. ನನ್ನನ್ನು ದ್ವೇಷಿಸ್ತಾ ಇದ್ದರೂ ಕೂಡ ಜಗತ್ತಿನ ಜನರ ಕಣ್ಣಿಗೆ ಮಣ್ಣೆರೆಸಲಿಕ್ಕೋಸ್ಕರವಾಗಿ ಡಂಬಾಚಾರ ಮಾಡ್ತಾರೆ. ಪೂಜೆ, ಯಜ್ಞ, ಯಾಗಾದಿಗಳನ್ನು ತಮ್ಮ ಮನಸ್ಸಿಗೆ ಬಂದ ರೀತಿಯಲ್ಲಿ ಯಜ್ಞ ಯಾಗಾದಿಗಳನ್ನು ನಾಟಕ ಮಾಡ್ತಾರೆ. ನನ್ನ ಹೆಸರಿನಲ್ಲಿ ಭೂತ ಪ್ರೇತಾದಿಗಳನ್ನು ಆರಾಧಿಸಿ ಆ ದುಷ್ಟಶಕ್ತಿಯ ಮೂಲಕವಾಗಿ ಜನರನ್ನು ಆಕರ್ಷಿಸ್ತಾರೆ. ಶ್ರೀಕೃಷ್ಣನ ಈ ವಿಚಾರ ಏನು ಹೇಳಿದ್ದಾನೆ. ಈ 11ನೇ ಶ್ಲೋಕದಿಂದ 15ನೇ ಶ್ಲೋಕದವರೆಗೆ 18ನೇ ಶ್ಲೋಕದವರೆಗೆ ಇರತಕ್ಕಂತಹ ವಿಚಾರಗಳನ್ನು ನಾನು ಹೇಳಿದೆ. ಈಗ ಈ ಎಲ್ಲ ಕೃಷ್ಣ ಹೇಳ್ತಕ್ಕಂತಹ ವಿಚಾರ, ಇದೆಲ್ಲ ನೋಡಿ ಅವತ್ತು ಹೇಳ್ತಕ್ಕಂಥ ವಿಚಾರ ಸುಳ್ಳಲ್ಲ. ಇವತ್ತು ನಾವು ಇದನ್ನೇ ಕಾಣ್ತಾ ಇದ್ದೇವೆ. ಇಂತಹ ಭಗವಾನರು, ಇಂತಹ ಬಾಬಾಗಳು, ಇಂತಹ ಯೋಗಿಗಳು ಕೇವಲ ಇವರೆಲ್ಲ ಡಾಂಬಿಕರು, ಮೋಸಗಾರರಾಗಿ ಸಕಲರಲ್ಲಿ ದುರ್ವಿಚಾರಗಳನ್ನು ಬಿತ್ತುತ್ತಾ ಇದ್ದಾರೆ. ದೇವರ ಹೆಸರಿನಲ್ಲಿ ಲೆಕ್ಕಕ್ಕಿಲ್ಲದಷ್ಟು ಹಣವನ್ನು ಪೋಲು ಮಾಡ್ತಾರೆ. ಆದ್ದರಿಂದ ನಾವು ಇಂತಹ ಬಾಬಾಗಳು, ಈ ಭಗವಾನರು, ಯೋಗಿಗಳು ಇವರನ್ನು ಅನುಸರಿಸಬೇಕಾದ್ರೆ ಇವರು ಗೀತೋಕ್ತ ಆಚರಣೆಯನ್ನು ಹೊಂದಿದ್ದಾರಾ ಇಲ್ವಾ ಅಂತ ನಾವು ಪರೀಕ್ಷೆ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಇಂತಹ ಡಾಂಬಿಕರನ್ನು, ದೇವದ್ವೇಷಿಗಳನ್ನು, ಲೋಕಕಂಟಕರನ್ನು ಪರಮಾತ್ಮ ಯಾವತ್ತೂ ಕ್ಷಮಿಸುವುದಿಲ್ಲ ಅಂತ ಹೇಳ್ತಾನೆ. ಮುಂದೆ ಘೋರವಾದ ನರಕದಲ್ಲಿ ಬೀಳಿಸ್ತೇನೆ ನಾನು ಅವ್ರನ್ನ ಅಂತ ಹೇಳ್ತಾನೆ. ಇಂತಹ ಕ್ರೂರರು, ಅಮಂಗಳರು ಆಗಿರತಕ್ಕಂತಹ ಈ ನರಾಧಮರನ್ನು ನರಕದ ಮುಖ್ಯ ದ್ವಾರವಾಗಿರತಕ್ಕಂತಹ
ದೈತ್ಯ ರಾಕ್ಷಸಾದಿ ಯೋನಿಗಳಲ್ಲಿ ಹುಟ್ಟಿಸ್ತೇನೆ ಎಂಬುದಾಗಿ 19ನೇ ಶ್ಲೋಕದಲ್ಲಿ ಹೇಳ್ತಾನೆ. ದೈತ್ಯ ರಾಕ್ಷಸಾದಿ ಯೋನಿಗಳಲ್ಲಿ ಹುಟ್ಟಿದಂತಹ ಈ ಮೂಢರು ಪ್ರತಿ ಜನ್ಮದಲ್ಲಿಯೂ ಕೂಡ ಭಗವಂತನ ದ್ವೇಷವನ್ನು ಮಾಡಿ ಪರಮಾತ್ಮನನ್ನು ಹೊಂದದೆ, ಅಂದರೆ ಮೋಕ್ಷವನ್ನು ಹೊಂದದೆ, ಅತ್ಯಂತ ನೀಚವಾಗಿರತಕ್ಕಂತಹ ನಿತ್ಯ ದುಃಖಪ್ರದವಾಗಿರತಕ್ಕಂತಹ ಅಂಧಂತಮಸ್ಸಿನಲ್ಲಿ ಹೋಗಿ ಬೀಳ್ತಾರೆ. ಇಂತಹ ನರಕದ 3 ಬಾಗಿಲಿವೆ ಅಂತ ಹೇಳ್ತಾನೆ ಕೃಷ್ಣ. ತ್ರಿವಿಧಂ ನರಕಸ್ಸೇದಂ ದ್ವಾರಂ ನಾಶನಮಾತ್ಮನಃ. ಮನುಷ್ಯನನ್ನು ದುರ್ಗತಿಗೆ ತಳ್ಳತಕ್ಕಂತಹ ಈ 3 ದುರ್ಗಣಗಳು ಅವೇ ಕ್ರಮವಾಗಿ ಕಾಮ, ಕ್ರೋಧ, ಲೋಭ ಅಂತ. ಹೀಗೆ ಇಂತಹ ಆಸುರ ಸ್ವಭಾವದವರ ಒಂದು ಭೀಕರವಾಗಿರ್ತಕ್ಕಂತಹ ವರ್ತನೆ, ಅದನ್ನು ಕೃಷ್ಣ ಈ ಅಧ್ಯಾಯದ ಕೊನೆಯಲ್ಲಿ ನಿರೂಪಿಸ್ತಾ ಇದ್ದಾನೆ. ಅದನ್ನು ನಾವು ಇಲ್ಲಿನ ಶ್ಲೋಕಗಳನ್ನೆಲ್ಲ ನೋಡ್ತಾ ಅನುಸಂಧಾನ ಮಾಡ್ತಾ ಹೋಗೋಣ. ಚಿಂತಾಂ ಅಪರಿಮೇಯಾಂ ಚ ಪ್ರಳಯಾಂತಾಂ ಉಪಾಶ್ರಿತಾಃ ಕಾಮೋಪಭೋಗ ಪರಮಾ ಏತಾವತಿತಿ ನಿಶ್ಚಿತಾಃ. ಚಿಂತೆ, ಎಂಥ ಚಿಂತೆ? ಅಪರಿಮೇಯಾಂ ಪ್ರಳಯಾಂತಾಂ, ಪ್ರಳಯದವರೆಗೆ ಅಂದರೆ ಮರಣಾಂತಾಂ, ಪ್ರಳಯಾಂತಾಂ ಮರಣಾಂತಾಂ, ಅಪರಿಮೇಯಾಂ ಪರಿಮಾತುಮಶಕ್ಯಾಂ ಚಿಂತಾಂ ಉಪಾಶ್ರಿತಾಃ. ಇವರ ಚಿಂತೆ ಎಲ್ಲಿವರೆಗೆ ಇರುತ್ತೆ ಅಂದರೆ ಸಾಯು ತನಕ ಇವರ ಚಿಂತೆ ಇರ್ತದೆ. ಇವರ ಚಿಂತೆ ಎಷ್ಟು ಅಂತ ಅಳಲಿಕ್ಕೆ ಆಗೋದಿಲ್ಲ. ಆ ಚಿಂತೆ ಕೊನೆ ಎಂಬುದಿಲ್ಲ. ಸಾವಿನ ಜೊತೆಗೆ ಅದು ಸಾಯುವಂಥದ್ದು ಚಿಂತೆ. ಅಂತಹ ಅಪರಿಮೇಯಾಂ ಚಿಂತಾಂ, ಪರಿಮಿತಿ ಇಲ್ಲದ ಚಿಂತೆಗೆ ಒಳಗಾದವರು. ಮತ್ತು ಇವರ ಗುರಿ ಏನಂದರೆ ಕಾಮೋಪಭೋಗ ಪರಮಾಹ. ಕಾಮೋಪಭೋಗ ಪರಮಾಹ, ಕಾಮೋಪಭೋಗ ಪರಮಾಹ ಏಷಾಂತೆ ಕಾಮೋಪಭೋಗ ಪರಮಾಹ. ಕಾಮೋಪಭೋಗ ಪರಮಾಹ ಅಂದರೆ ಕಾಮ್ಯಮಾನ ವಸ್ತು ಅನುಭವ ಏವ ಪರಮಃ. ಕಾಮೋಪಭೋಗವೇ ಪರಮಃ. ಕಾಮೋಪಭೋಗ ಏವ ಪರಮಃ ಏಷಾಂತೆ ಕಾಮೋಪಭೋಗ ಪರಮಾಹ ಅಂದರೆ ವಿಷಯ ಭೋಗೈಕ ರಥಾಹ ಅಂತ ಅರ್ಥ. ಕಾಮ್ಯಮಾನವಾಗಿರತಕ್ಕಂತಹ ವಸ್ತುಗಳು, ಬಯಸಿದ ವಸ್ತುಗಳ ಭೋಗವೇ ಇವರ ಪರಮ ಗುರಿ ಅಂತ ಭಾವಿಸಿದ್ದಾರೆ. ಕಾಮೋಪಭೋಗ ಪರಮಾಹ, ಇದು ಇವರ ಇಷ್ಟೇ ಬದುಕಿನ ಫಲ. ಏತಾವತಿತಿ ನಿಶ್ಚಯ, ಏತಾವತಿತಿ ನಿಶ್ಚಿತಾಃ, ಇದೇ ನಮ್ಮ ಬದುಕಿನ ಫಲ. ಏನು? ಬಯಸಿದ ಭೋಗಗಳ ವಸ್ತುವೇ ಪರಮ ಗುರಿ, ಇದುವೇ ನಮ್ಮ ಬದುಕಿನ ಫಲ, ಬೇರೆ ಪರಲೋಕದ ಫಲ ಯಾವುದೂ ಇಲ್ಲ ಅಂತ ನಿಶ್ಚಯವುಳ್ಳವರು ಅಂತ ಈ ಶ್ಲೋಕದ ಅರ್ಥ. ಅಪರಿಮೇಯಾಂ ಪರಿಮಿತಿ ಇಲ್ಲದ, ಪ್ರಳಯಾಂತಾಂ ಸಾವಿನ ಜೊತೆಗೆ ಸಾಯುವ, ಚಿಂತಾಂ ಚಿಂತೆಯನ್ನು, ಉಪಾಶ್ರಿತಾಃ ಹೊಂದಿದ ಇವರು, ಕಾಮೋಪಭೋಗ ಪರಮಾಃ ಕಾಮ್ಯಮಾನವಾದ ವಸ್ತುಗಳ ಭೋಗವೇ ಪರಮ ಗುರಿ ಅಂತ ಭಾವಿಸಿದಂಥವರಾಗಿ, ಏತಾವತ್ ಇತಿ ಇಷ್ಟೇ ಜೀವನದ ಬದುಕಿನ ಫಲ ಇಷ್ಟೇ ಎಂಬುದಾಗಿ ನಿಶ್ಚಿತಾಃ ನಿಶ್ಚಯವುಳ್ಳವರು ಅಂತ ಈ ಶ್ಲೋಕದ ಅರ್ಥ. ಆಶಾಪಾಶಶತೈರ್ಬದ್ಧಾಃ ಕಾಮಕ್ರೋಧಪರಾಯಣಾಃ ಈಹಂತೆ ಕಾಮಭೋಗಾರ್ಥಂ ಅನ್ಯಾಯೇನಾರ್ಥ ಸಂಚಯಾನ್. ಆಶಾಪಾಶಶತೈಃ ನೂರಾರು ಆಶೆಗಳೆಂಬ ಹಗ್ಗದಿಂದ ಕಟ್ಟಲ್ಪಟ್ಟವರು. ಆಶಾಪಾಶಶತೈಃ ನೂರಾರು ಆಸೆಗಳ ಹಗ್ಗದಿಂದ ಕಟ್ಟಲ್ಪಟ್ಟವರು. ಕಾಮಕ್ರೋಧ ಪರಾಯಣಾಃ ಕಾಮಕ್ರೋಧದಲ್ಲಿ ಮುಳುಗಿದವರು. ಮತ್ತು ಕಾಮಭೋಗಾರ್ಥಂ ಈಹಂತೆ ಕಾಮಭೋಗಕ್ಕಾಗಿಯೇ ಈಹಂತೆ ಬಯಸುವವರು. ಏನು ಬಯಸುವವರು? ಅರ್ಥ ಸಂಚಯಾನ್ ಅನ್ಯಾಯೇನ ಈಹಂತೆ ಅನ್ಯಾಯದಿಂದ ಧನರಾಶಿಯನ್ನು ಬಯಸ್ತಕ್ಕಂಥವ್ರು. ಯಾವುದಕ್ಕೋಸ್ಕರವಾಗಿ? ಕಾಮಭೋಗಾರ್ಥಂ ಕಾಮಭೋಗಕ್ಕೋಸ್ಕರವಾಗಿಯೇ ಅನ್ಯಾಯದಿಂದ ಧನರಾಶಿಯನ್ನು ಬಯಸುವವರು ಅಂತ ಈ ಶ್ಲೋಕದ ಅರ್ಥ. ಆಶಾ ಏವ ಪಾಶಾಃ ತೇಷಾಂ ಶತೈಃ ಬದ್ಧಾಃ. ಆಶೆಗಳೇ ಪಾಶಗಳು, ಅವುಗಳ ತೇಷಾಂ ಅವುಗಳ ಶತೈಃ ನೂರುಗಳಿಂದ, ಅರ್ಥಾತ್ ನೂರಾರು ಆಶೆಗಳೆಂಬ ಹಗ್ಗಗಳಿಂದ ಬದ್ಧಾಃ ಕಟ್ಟಲ್ಪಟ್ಟವರು.
ಕಾಮಕ್ರೋಧ ಏವ ಪರಮಂ ಅಯನಂ ಯಶಾಂತೆ ಕಾಮಕ್ರೋಧ ಪರಾಯಣ. ಕಾಮಕ್ರೋಧಗಳೇ ಇವರ ಅಯನ. ಇವರಿಗೆ ಕಾಮಕ್ರೋಧಗಳೇ ಅಯನ, ಅಂತಿಮ ಸ್ಥಾನ. ಪರಂ ಅಯನಂ, ಪರಮಸ್ಥಾನ, ಅಂತಿಮ ಆಶ್ರಯ ಸ್ಥಾನ. ಇವರು ಏನು ಮಾಡಿದರೂ ಇವರ ಅಂತಿಮ ಉದ್ದೇಶ ಏನಂದರೆ ಕಾಮಕ್ರೋಧಾದಿಗಳೇ, ಅವುಗಳೇ ಅಂತಿಮ ಆಶ್ರಯ ಸ್ಥಾನ. ಇಂತಹವರಿವರು ಕಾಮಭೋಗಾರ್ಥಂ, ಕಾಮ್ಯ ವಿಷಯಗಳ ಅನುಭವಕ್ಕೋಸ್ಕರವಾಗಿ, ಕಾಮ್ಯ ವಿಷಯ ಅನುಭವಾರ್ಥಂ, ಕಾಮ ವಿಷಯಗಳ ಅನುಭವಕ್ಕೋಸ್ಕರವಾಗಿ ಅನ್ಯಾಯೇನ, ಅನ್ಯಾಯದಿಂದ, ಅನ್ಯಾಯ ಅಂದರೆ ಯಾವುದು? ಕಳ್ಳತನ ಮಾಡೋದು, ಚೌರ್ಯಾದಿನ, ಕಳ್ಳತನ ಮೊದಲಾದವುಗಳಿಂದ ಅರ್ಥ ಸಂಚಯಾನ್, ದ್ರವ್ಯರಾಶಿಯನ್ನು, ದ್ರವ್ಯ ಸಮೂಹಾನ್ ಈ ಹಂತೆ ವಾಂಛಂತಿ, ಬಯಸ್ತಾರೆ ಅಂತ ಈ ಶ್ಲೋಕದ ಅಭಿಪ್ರಾಯ. ಇದಮದ್ಯ ಮಯಾ ಲಬ್ಧಂ ಇಮಂ ಪ್ರಾಪ್ಸೆ ಮನೋರಥಂ, ಇದಮಸ್ತೀದಂ ಅಪಿ ಮೇ ಭವಿಷ್ಯತಿ ಪುನರ್ಧನಂ. ಅದ್ಯ ಇಂದು ಇದಂ, ಈ ಹಣವನ್ನು, ಮಯಾ ಲಬ್ಧಂ ನಾನು ಪಡೆದುಕೊಂಡೆ, ಇವತ್ತು ಇಷ್ಟು ಹಣವನ್ನು ಪಡೆದುಕೊಂಡೆ. ಇಮಂ ಪ್ರಾಪ್ಸೆ ಮನೋರಥಂ, ನನ್ನ ಈ ಮನೋರಥವನ್ನು ಸದ್ಯದಲ್ಲೇ ನಾನು ಈಡೇರಿಸಿಕೊಳ್ತೇನೆ. ಇದಮಪಿ ಮೇ ಭವಿಷ್ಯತಿ, ಇದು ಇವತ್ತು ನನ್ನ ಹತ್ತಿರ ಇರತಕ್ಕಂತಹ ಸಂಪತ್ತು ಇಷ್ಟು, ಮತ್ತು ಇಷ್ಟು ಸಂಪತ್ತು ಸದ್ಯದಲ್ಲೇ ನನಗೆ ದೊರಕಲಿಕ್ಕೆ ಇದೆ. ಈ ರೀತಿಯಾದ ಚಿಂತಾ ಪ್ರಕಾರಗಳು, ಹಿಂದೆ ಹೇಳ್ತಕ್ಕಂತಹ ಚಿಂತೆ, ಸಾಯುವ ತನಕ ಸಾವಿನೊಂದಿಗೆ ಸಾಯುವ ಚಿಂತೆ ಅಂತ ಹೇಳಿದ್ನಲ್ಲ, ಆ ಚಿಂತೆಗಳು ಇವೆಲ್ಲ. ಇದಂ ಮಯಾ ಲಬ್ಧಂ, ಇವತ್ತು ನಾನು ಇಷ್ಟು ಹಣ ಪಡೆದುಕೊಂಡೆ. ಇನ್ನು ಇಮಂ ಮನೋರಥಂ ಪ್ರಾಪ್ಸೆ, ಇಂತಹ ಮನೋರಥವನ್ನು ಸದ್ಯದಲ್ಲೇ ಈಡೇರಿಸಿಕೊಳ್ತೇನೆ. ಇದಮಸ್ತಿ, ಇವತ್ತು ನನಗೆ ಇಷ್ಟು ಧನ ಇದೆ, ಮತ್ತು ಪುನಃ ಧನಂ ಮೇ ಭವಿಷ್ಯತಿ, ಮತ್ತೆ ನನಗೆ ಸದ್ಯದಲ್ಲೇ ಸಂಪತ್ತು ಸಿಗಲಿಕ್ಕಿದೆ. ಈ ರೀತಿಯಾದ ಚಿಂತಾ ಪ್ರಕಾರಂ ದರ್ಶಯತಿ ಇದಮಿತ್ಯಾದಿನ. ಏನು ಚಿಂತೆ? ಆ ಚಿಂತೆಯ ರೀತಿಗಳನ್ನೇ ಕೃಷ್ಣ ಇಲ್ಲಿ ಹೇಳ್ತಿದ್ದಾನೆ. ಇದಂ ಧನಂ ಅದ್ಯ ಮಯಾ ಲಬ್ಧಂ, ಇಮಂ ಮನೋರಥಂ ಪ್ರಾಪ್ಸ್ಯಾಮಿ, ಇದಂ ಧನಮಸ್ತಿ, ಇದಮಪಿ ಧನಂ ಮೇ ಪುನರ್ಭವಿಷ್ಯತಿ. ಈ ಹಣ ನನ್ನಿಂದ ಹೊಂದಲ್ಪಟ್ಟಿದೆ, ಈ ಮನೋರಥವನ್ನು ನಾನು ಮತ್ತೆ ಇನ್ನು ಮುಂದೆ ಹೊಂತೇನೆ, ಈ ಹಣ ಇದೆ, ಈ ಹಣವು ನನ್ನದಾಗತ್ತೆ, ಇತ್ಯಾದಿ ಚಿಂತೆಗಳಿಂದಲೇ ಇವನು ಕೂಡಿರ್ತಾನೆ ಅಂತ ಹೇಳ್ತಾ ಮುಂದಿನ ಶ್ಲೋಕದಲ್ಲಿ ಅಸೌಮಯ ಹತಃ ಶತ್ರು ಹನಿಷ್ಯೇ ಚಾಪರಾನಪಿ ಈಶ್ವರೋಹಮಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ. ಈ ಥರ ಭಾವಿಸ್ತಾನೆ ಅವನು. ಏನು ಭಾವಿಸ್ತಾನೆ? ಅಸೌಮಯ ಹತಃ, ಈ ಶತ್ರುವನ್ನು ನಾನು ಸಂಹಾರ ಮಾಡಿದ್ದೇನೆ. ಹನಿಷ್ಯೇ ಚ ಅಪರಾನಪಿ, ಇನ್ನೂ ಬೇರೆ ಶತ್ರುವನ್ನು ನಾನು ಕೊಲ್ತೇನೆ. ಅಹಂ ಈಶ್ವರ, ನಾನೇ ಈಶ್ವರ, ನಾನೇ ಸಮರ್ಥ, ನಾನೇ ಪರಮಾತ್ಮ, ನಾನೇ ಎಲ್ಲರಿಗೂ ಅರಸ. ಅಹಂ ಭೋಗಿ, ನಾನೇ ಸಕಲ ಭೋಗಗಳನ್ನು ಅನುಭವಿಸ್ತಕ್ಕಂಥವನು. ಅಹಂ ಸಿದ್ಧ, ನಾನೇ ಕೃತಕೃತ್ಯ. ಅಹಂ ಬಲವಾನ್, ನಾನೇ ಬಲಶಾಲಿ. ಅಹಂ ಸುಖಿ, ನಾನೇ ಸುಖಿ ಅಂತಿಷ್ಟೆಲ್ಲ ಇವನು ಭಾವಿಸ್ತಾ ಹೋಗ್ತಾನೆ. ಅಸೌ ಮಯಾ ಹತಃ, ಅಸೌ ಶತ್ರು ಮಯಾ ಹತಃ, ಈ ಶತ್ರು ನನ್ನಿಂದ ಕೊಲ್ಲಲ್ಪಟ್ಟಿದ್ದಾನೆ. ಅಪರಾನ್ ಅನ್ಯಾನಪಿ ಶತ್ರುನ್ ಹನಿಷ್ಯೇ ಚ, ಇತರ ಬೇರೆ ಶತ್ರುಗಳನ್ನು ಕೂಡ ಇನ್ನು ಮುಂದೆ ನಾನು ಕೊಲ್ತೇನೆ. ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಯಾರನ್ನೂ ಕೊಲ್ತಾನೆ, ಯಾರನ್ನು ಬೇಕಾದ್ರೆ ಇನ್ನು ಮುಂದೆ ಕೊಲ್ಲಲಿಕ್ಕೆ ಸಿದ್ಧನಿದ್ದಾನೆ. ಅಂತಹ ವ್ಯಕ್ತಿಯವನು, ಆಸುರಿ ಸ್ವಭಾವದವನು. ಈಶ್ವರ, ನಾನೇ ಪರಮೇಶ್ವರ. ಈಶ್ವರ ಶಬ್ದಕ್ಕೆ ಪರಮಾತ್ಮ ಎಲ್ಲ ಕಡೆಯೂ ಕೂಡ ಪರಮಾತ್ಮ ಎಂಬ ಅರ್ಥದಲ್ಲಿ ಈಶ್ವರ ಶಬ್ದವನ್ನು ಹೊಡಿಸಿದ್ದಾನೆ. ಭೋಗಿ, ಈ ಲೋಕ ಪರಲೋಕಗಳಲ್ಲಿ ನಾನು ಎಲ್ಲ ಭೋಗಗಳನ್ನು ಸಮೃದ್ಧವಾಗಿ ಹೊಂದಿರತಕ್ಕಂಥವನು. ಐಹಿಕ ಆಮಶ್ಮಿಕ ಭೋಗ ಸಂಪನ್ನ. ಸಿದ್ಧ ಅಂದರೆ ಕೃತಕೃತ್ಯನು. ಬಲವಾನ್ ಅಂದರೆ ಸಮರ್ಥನು ಅಂತ ಈ ಶ್ಲೋಕದ ಅಭಿಪ್ರಾಯ. ಇನ್ನು ಅವನೇನು ಭಾವಿಸ್ತಾನೆ ಅಂತಂದರೆ, ಆಢ್ಯ ಅಭಿಜನವಾನಸ್ಮಿ ಕೋನ್ಯೋಸ್ತಿ ಸದಶೋಮಯ ಯಕ್ಷೇ ದಾಸ್ಯಾಮಿ ಮೋದಿಷ್ಯೆ ಇತ್ಯಜ್ಞಾನ ವಿಮೋಹಿತಾ. ಈ ಆಸುರಿ ಸ್ವಭಾವದವರು ಇನ್ನೂ ಏನು ಯೋಚನೆ ಮಾಡ್ತಾರಂದರೆ, ಈ ಒಂದು ಮೋಹದಲ್ಲಿ, ಅಜ್ಞಾನದಿಂದ ಈ ಮೋಹಕ್ಕೆ ಬಲಿಯಾಗಿದ್ದಾರೆ. ಏನು? ನಾನೇ ಆಢ್ಯ,
ನನ್ನಲ್ಲಿ ವಿಪುಲವಾದ ಸಂಪತ್ತು ಇದೆ. ಅಭಿಜನವಾನ್, ನಾನೇ ಕುಲೀನ. ಅನ್ಯಃ ಮಯಾ ಸದೃಶಃ ಅನ್ಯಃ ಕಃ ಅಸ್ತಿ, ನನಗೆ ಸಮಾನಾಗಿರ್ತಕ್ಕಂಥ ಬೇರೆ ಯಾರಿದ್ದಾರೆ. ಯಕ್ಷೆ, ನಾನೇ ಯಜ್ಞವನ್ನು ಮಾಡ್ತಕ್ಕಂಥವನು. ದಾಸ್ಯಾಮಿ, ನಾನೇ ದಾನ ಮಾಡ್ತಕ್ಕಂಥವನು. ಮೋದಿಷ್ಯೆ, ನಾನೇ ಆನಂದ ಪಡ್ತಕ್ಕಂಥವನು. ಇದು ಈ ರೀತಿಯಾಗಿ ಅಜ್ಞಾನ ವಿಮೋಹಿತಾ, ಅಜ್ಞಾನದಿಂದ ಮೋಹಕ್ಕೆ ಬಲಿಯಾದವರು ಇವರು, ಈ ಆಸುರಿ ಸ್ವಭಾವದವರು ಅಂತ ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಆಢ್ಯ, ಆಢ್ಯ ಅಂದರೆ ಧನಾದಿ ಸಂಪನ್ನ, ಧನ ಮೊದಲಾದವುಗಳಿಂದ ಸಮೃದ್ಧವಾಗಿ ಹೊಂದಿದವನು. ಅಭಿಜನವಾನ್ ಅಂದರೆ ಕುಲೀನಃ ಅಸ್ಮಿ, ಸತ್ಕುಲ ಪ್ರಸೂತನು ಆಗಿದ್ದೇನೆ. ಮತ್ತು ಮಯಾ ಸದೃಶಃ ಅನ್ಯಃ ಕಃ ಅಸ್ತಿ, ಮಯಾ ಸದೃಶ ಅನ್ಯಃ ಕಃ ಅಸ್ತಿ, ನ ಕೋಪಿ ಅಸ್ತಿ, ಯಾರೂ ಇಲ್ಲ. ನನ್ನಂಥವರು, ನನಗೆ ಸದೃಶ ಆಗಿರತಕ್ಕಂಥವರು ಬೇರೆ ಯಾರೂ ಇಲ್ಲ. ಯಕ್ಷೇ, ನಾನೇ ಯಾಗ ಮಾಡತಕ್ಕಂಥವನು, ಯಾಗ ಮೊದಲಾದ ಧರ್ಮಗಳನ್ನು ನಾನು ಆಚರಿಸ್ತಕ್ಕಂಥವನು. ಆಮೇಲೆ ದಾಸ್ಯಾಮಿ, ನಾನೇ ಭೂರಿ ದಕ್ಷಿಣೆ ಅನ್ನ ಮೊದಲಾದಗಳನ್ನು ದಾನ ಮಾಡತಕ್ಕಂಥವನು. ಮೋದಿಷ್ಯೆ, ಸಂತೋಷಂ ಪ್ರಾಪ್ಸ್ಯಾಮಿ, ಆನಂದವನ್ನು ಹೊಂದತಕ್ಕಂಥವನು. ಇತ್ಯೇವಂ, ಈ ರೀತಿಯಾಗಿರತಕ್ಕಂತಹ ಇತ್ಯೇವಂ ರೂಪೇಣ ಅಜ್ಞಾನೇನ, ಈ ರೀತಿಯಾದ ಅಜ್ಞಾನದಿಂದ ವಿಮೋಹಿತಾ, ಮೋಹಕ್ಕೆ ಬಲಿಯಾದವರು ಇವರು. ಇನ್ನು ಹೇಗಿದ್ದಾರೆ ಇವರು ಅಂದರೆ ಅನೇಕ ಚಿತ್ತ ವಿಭ್ರಾಂತಾ, ಮೋಹಜಾಲ ಸಮಾವೃತಾ, ಪ್ರಸಕ್ತಾ ಕಾಮಭೋಗ್ಯೇಶು ಪತಂತಿ ನರಕೆ ಅಶುಚೌ. ಇವರು ಈ ರೀತಿಯಾಗಿ ಅನೇಕ ಚಿತ್ತ ವಿಭ್ರಾಂತಾ, ಅನೇಕ ಚಿಂತೆಗಳಿಂದ ತುಂಬಿದ ಮನಸ್ಸಿನಿಂದಾಗಿ ಕ್ಷೋಭೆಯುಳ್ಳವರು, ವಿಭ್ರಾಂತರು. ಇಂತಹ ಚಿಂತೆಗಳಿಂದ ತುಂಬಿ ಇವರ ಮನಸ್ಸು ತುಂಬ ಕ್ಷೋಭೆಗೊಂಡಿದೆ ಅಂತ ಅರ್ಥ. ಅನೇಕ ಚಿತ್ತ ವಿಭ್ರಾಂತಾ, ನಾನಾ ಪ್ರಕಾರಗಳ ಚಿಂತೆಯಿಂದ ಇವರ ಮನಸ್ಸು ಕ್ಷೋಭೆಗೊಳಗಾಗಿದೆ. ಅಷ್ಟು ಮಾತ್ರ ಅಲ್ಲ, ಮೋಹಜಾಲ ಸಮಾವೃತಾ, ಮೋಹದ ಬಲೆಯಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ. ಕಾಮಭೋಗೇಶು ಪ್ರಸಕ್ತಾ, ಸ್ವಚ್ಛಂದ ಭೋಗಕ್ಕೆ ಅತಿಯಾಗಿ ಅಂಟುಕೊಂಡಿದ್ದಾರೆ. ಕೊನೆಗೆ ಅಶುಚೌ ನರಕೆ ಪತಂತಿ, ಕೊನೆಗೆ ಕೊಳಕು ನರಕದಲ್ಲಿ ಬೀಳ್ತಾರೆ ಅಂತ ಈ ಶ್ಲೋಕದ ಅರ್ಥ. ಏವಂ ಚಿಂತಾ ಪ್ರಕಾರ ಮುಕ್ತ, ಹೀಗೆ ಇವರ ಚಿಂತೆಗಳನ್ನು ಹಿಂದಿನ ಶ್ಲೋಕದಲ್ಲಿ ಹೇಳಿ ಅವರ ಫಲ ಏನು, ಈ ಥರ ಇದ್ದವರಿಗೆ ದೊರಕತಕ್ಕಂಥ ಫಲ ಏನು ಅಂತಂದರೆ ಅದು ನರಕವೇ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಅನೇಕ ಚಿಂತಾಯುಕ್ತ ಮನಸ ವಿಶೇಷ ಭ್ರಾಂತಿವಂತಹ, ಅನೇಕ ಚಿಂತೆಗಳಿಂದ ಕೂಡಿರತಕ್ಕಂತಹ ಮನಸ್ಸಿನಿಂದ ಭ್ರಾಂತರಾಗಿರತಕ್ಕಂತಹ ಇವರು. ಪುತ್ರ ಮಿತ್ರಾದಿ ವಿಷಯ ಮೋಹಾಖ್ಯಜಾಲೇನ ಸಮಾವೃತಾ, ಮೋಹಜಾಲ ಸಮಾವೃತ ಅಂದರೆ ಮೋಹದಿಂದ ಕೂಡಿದವರು. ಯಾವ ಮೋಹ? ಪುತ್ರ, ಮಿತ್ರ ಇತ್ಯಾದಿ, ಮಗ, ಗೆಳೆಯ ಮೊದಲಾದ ವಿಷಯಗಳ ಮೇಲಿನ ಮೋಹ. ಈ ಮೋಹ ಎಂಬುದೊಂದು ಬಲೆ. ಈ ಬಲೆಯಿಂದ ಗಾಢವಾಗಿ ಆವರಿಸಲ್ಪಟ್ಟವರಾಗಿ ಮೋಹಾಖ್ಯಜಾಲೇನ ಸಮಾವೃತಾ ವಿಶೇಷ ಭೋಗೇಶು ವಿಶೇಷ ಭೋಗೇಶು ಪ್ರಸಕ್ತಾ, ಅಂದರೆ ವಿಶೇಷ ಭೋಗೇಶು ಪತಿತ ರಾಮಾಸಕ್ತಾ, ವಿಷಯಭೋಗಗಳಲ್ಲಿ ಅತೀವ ಅತ್ಯಂತ, ವಿಷಯಭೋಗೇಶು ಅತಿತರಾಂ ಆಸಕ್ತಾ, ವಿಷಯಭೋಗೇಶು ಅತಿತರಾಂ ಆಸಕ್ತಾ, ವಿಷಯಭೋಗಗಳಲ್ಲಿ ಅತಿಯಾಗಿ ಆಸಕ್ತರಾದವರಾಗಿ ಅಶುಚೌ ನರಕೆ ಪತಂತಿ, ಕೊಳಕು ನರಕದಲ್ಲಿ ಬೀಳ್ತಾರೆ. ಇದು ಇವರ ಪಡಿತಕ್ಕಂಥ ಫಲ. ಅಷ್ಟು ಮಾತ್ರ ಅಲ್ಲ, ಇವರೆಲ್ಲ ಯಾಗಾದಿಗಳನ್ನು ಮಾಡಿದ್ದಾರಲ್ಲ ಅಂತಂದರೆ, ಯಾಗಾದಿ ಪುಣ್ಯ ಕಾರ್ಯಗಳನ್ನು ಕೂಡ ಮಾಡಿದ್ದಾರಲ್ಲ, ಹಾಗಿರುವಾಗ ಇವರು ಯಾಕೆ ನರಕಪಾತ ಅಂತಂದರೆ ಅದನ್ನ ಹೇಳ್ತಾ ಇದ್ದಾನೆ ಕೃಷ್ಣ. ಆತ್ಮಸಂಭಾವಿತಾ ಸ್ತಬ್ಧಾ ಧನಮಾನ ಮದಾನ್ವಿತಾ ಯಜಂತೆ ನಾಮ ಯಜ್ಞೈಸ್ತೆ ದಂಭೇನ ಅವಿಧಿಪೂರ್ವಕಂ. ಹೌದು, ಯಜ್ಞಾಗಾದಿಗಳನ್ನು ಮಾಡಿದ್ದಾರೆ, ಹೌದು, ಆದರೆ ವಿಧಿಪೂರ್ವಕವಾಗಿ ಮಾಡಿಲ್ಲ, ಕಪಟದಿಂದ ಮಾಡಿದ್ದಾರೆ. ತಮ್ಮನ್ನು ತಾವೇ ಪೂಜಿಸಿಕೊಳ್ಳಿಕ್ಕೋಸ್ಕರವಾಗಿ ಏನೋ ಯಾಗ ಮಾಡಿದರೆ ಯಾರೋ ತನಗೆ ಭಾರಿ ಮರ್ಯಾದೆ ಮಾಡ್ತಾರೆ ಅಂತ ಮಾಡಿದ್ದಾರೆ. ಮತ್ತು ಈ
ತನ್ನಲ್ಲಿ ಸಂಪತ್ತಿದೆ ಅದನ್ನು ತೋರಿಸಬೇಕು ಅಂತ ಸೊಕ್ಕಿನಿಂದ ಅವರು ಮಾಡಿದ್ದಾರೆ, ಕಪಟದಿಂದ ಮಾಡಿದ್ದಾರೆ, ಶಾಸ್ತ್ರೋಕ್ತವಾಗಿ ಮಾಡಿಲ್ಲ ಅವರು. ಆದ್ದರಿಂದ ಇವು ಯಜ್ಞಯಾಗಾದಿಗಳನ್ನು ಮಾಡಿದರೂ ಕೂಡ ಇವರಿಗೆ ನರಕ ಖಂಡಿತ ಅಂತ ಹೇಳ್ತಿದ್ದಾನೆ ಈ ಶ್ಲೋಕದಲ್ಲಿ. ಆತ್ಮಸಂಭಾವಿತಾ, ತಮ್ಮನ್ನು ತಾವೇ ಪೂಜಿಸಿಕೊಳ್ಳವರು, ತಮ್ಮನ್ನು ತಾವೇ ಗೌರವಿಸಿಕೊಳ್ಳವರು, ತಮ್ಮೆನ್ನು ತಾವೇ ತಟ್ಕೊಳ್ಳೋರು ಅಂತ ಅರ್ಥ. ಆತ್ಮನೈವ ಸ್ವೇನೈವ ಸಂಭಾವಿತಾ ಬಹುಮತಾ, ಕೇವಲ ತಮ್ಮಿಂದಲೇ ತಾವೇ ಪೂಜಿಸಲ್ಪಡ್ತಕ್ಕಂಥವರು, ಅಂದರೆ ನಾವೇ ಪೂಜ್ಯರು ಅಂತ ಭಾವಿಸ್ತಕ್ಕಂಥವರು ಅವರು ಆತ್ಮಸಂಭಾವಿತರು. ತಮ್ಮನ್ನು ತಾವೇ ಪೂಜಿಸಿಕೊಳ್ತಕ್ಕಂಥವರು, ತಾವು ಪೂಜ್ಯರಂತೂ ತಾವೇ ಭಾವಿಸುವವರು. ಬೇರೆಯವರು ಇವರನ್ನು ಪೂಜ್ಯರಂತ ಗೌರವಿಸಲ್ಲ, ತಾವು ಹಾಗೆ ಭಾವಿಸೋದು ನಾವು ಪೂಜ್ಯರು ಅಂಥೇಳಿ, ಅವರನ್ನು ಆತ್ಮಸಂಭಾವಿತರು ಅಂತ ಹೇಳ್ತಾರೆ. ಸ್ತಬ್ಧಾಹ, ಆದ್ದರಿಂದಲೇ ತಮ್ಮನ್ನು ತಾವೇ ಪೂಜ್ಯರು ಅಂತ ಭಾವಿಸ್ತಾ ಆದ್ದರಿಂದಲೇ ಬೀಗ್ತಾರೆ ಅವರು. ಸ್ತಬ್ಧ ಅಂದರೆ ಬೀಗುವವರು. ಮತ್ತು ಧನಮಾನ ಮದಾನ್ವಿತಾ, ಸಂಪತ್ತಿನಿಂದಾಗಿ ಮಾನ ಮದಾನ್ವಿತಾ, ಮಾನ ಅಂದರೆ ಗರ್ವ, ಮದ ಅಂದರೆ ಸೊಕ್ಕು, ಇವುಗಳನ್ನು ಹೊಂದಿದವರಾಗಿ ಇವರು ಯಜ್ಞವನ್ನು ಮಾಡ್ತಾರೆ. ಹೇಗೆ ಮಾಡ್ತಾರೆ? ದಂಭೇನ ಯಜಂತೆ, ಕಪಟದಿಂದ, ದಂಭೇನ ಕಪಟದಿಂದ, ಅವಿಧಿಪೂರ್ವಕಂ ವಿಧಿಗಳನ್ನು ಅನುಸರಿಸದೆ ಯಜಂತೆ ನಾಮ, ಇವರು ಯಜ್ಞಗಳನ್ನು ಮಾಡ್ತಾರೆ. ಆದ್ದರಿಂದ ಯಜ್ಞಯಾಗಾದಿಗಳನ್ನು ಮಾಡಿದರೂ ಕೂಡ ಇವರಿಗೆ ನರಕ ತಪ್ಪಿದ್ದಲ್ಲ ಅಂತ ಈ ಶ್ಲೋಕದ ಅಭಿಪ್ರಾಯ. ಯಾಗಾದಿ ಕುರ್ವತಾಂ ನರಕೆ ಕಥಂ ಪಾತಃ, ಯಾಗಾದಿಗಳನ್ನು ಮಾಡ್ತಾ ಇರೋರಿಗೆ ನರಕದಲ್ಲಿ ಪತನ ಹೇಗೆ? ಅದಕ್ಕೆ ಉತ್ತರ ಈ ಶ್ಲೋಕ. ಆತ್ಮನೈವ, ಆತ್ಮನೈವ ಸ್ವೇನೈವ ಸಂಭಾವಿತಾ ಬಹುಮತಾ, ಅಂದರೆ ಕೇವಲ ತಮ್ಮಿಂದಲೇ ತಾವು ಪೂಜಿಸಲ್ಪಡ್ತಕ್ಕಂಥವರು, ನಾವೇ ಪೂಜ್ಯರು ಅಂತ ಭಾವಿಸುವರು. ಆದ್ದರಿಂದಲೇ ಸ್ತಬ್ಧಾ, ಇವರಿಗೆ ಒಂದು ನಮ್ರತೆ ಇಲ್ಲ, ವಿನಯಶೀಲತೆ ಇಲ್ಲ, ಎದೆ ಉಬ್ಬಿಸಿ ನಡೀತಕ್ಕಂಥವ್ರು, ಅನಮ್ರಾಹ, ನಮ್ರತೆ ಇಲ್ಲದವರು. ಆಮೇಲೆ ಹಣ ಇದೆ ಆದ್ದರಿಂದ, ಮತ್ತು ಹಣದ ಕಾರಣದಿಂದಾಗಿ ಗರ್ವ ಹಾಗೂ ದರ್ಪಗಳಿಂದ ಕೂಡಿದವರು. ಧನ ನಿಮಿತ್ತ ಗರ್ವದರ್ಪಾಭ್ಯಾಂ ಉಪೇತಾ, ಹಣ ಇರುವ ನಿಮಿತ್ತದಿಂದಾಗಿ ದರ್ಪ ಹಾಗೂ ಗರ್ವ ಇವುಗಳಿಂದ ಕೂಡಿದವರು. ಅವರು ಅವಿಧಿಪೂರ್ವಕಂ ದಂಭೇನ ಸ್ವಮಹತ್ವ ಪ್ರದರ್ಶನ ನಿಮಿತ್ತೇನ, ಅವರು ವಿಧಾನಪೂರ್ವಕವಾಗಿ ಮಾಡುವುದಿಲ್ಲ. ದಂಭೇನ ಕೇವಲ ದರ್ಪ, ತಮ್ಮ ದೊಡ್ಡಸ್ತಿಗೆ ತೋರಿಸ್ಕೊಳ್ಬೇಕು, ಆ ದೊಡ್ಡಸ್ತಿಗೆಯನ್ನು ತೋರಿಸ್ಕೊಳ್ಳೋಕ್ಕೋಸ್ಕರವಾಗಿ ಅವಿಧಿಪೂರ್ವಕಂ ವಿಧಾನಪೂರ್ವಕ ಮಾಡದೆ ಕೇವಲ ಪ್ರದರ್ಶನ ಮಾಡಬೇಕು. ಪ್ರದರ್ಶನ ಮಾಡುವ ನಿಮಿತ್ತದಿಂದ ಈ ಜ್ಯೋತಿಷ್ಠೋಮಾದಿ ಯಾಗಗಳನ್ನು ಮಾಡ್ತಾರೆ. ಯಜ್ಞೈಹಿ ಜ್ಯೋತಿಷ್ಠೋಮಾದಿ ವಿಹಿ ಯಜಂತೆ, ಜ್ಯೋತಿಷ್ಠೋಮಾದಿ ಯಾಗಗಳಿಂದ ಅವರು ಯಾಜಿಸ್ತಾರೆ. ನ ಕೃತಾರ್ಥ ಬುದ್ಧಿಯ, ಹೊರತು ಅವರು ಕೃತಾರ್ಥ ಬುದ್ಧಿಯಿಂದ ಅಲ್ಲ. ಆದ್ದರಿಂದ ಅತಃ ನರಕ ಪ್ರಾಪ್ತಿ ತೇಷಾಂ ಇತಿ ಭಾವ, ಅವರಿಗೆ ನರಕ ಅನ್ನೋದು ಇದ್ದದ್ದೇ ಅಂತ ಈ ಶ್ಲೋಕದ ಅಭಿಪ್ರಾಯ. ಅವರು ಯಾಕೆ ಹಾಗೆ ಯಾಗ ಮಾಡ್ತಾರೆ? ಎಲ್ಲ ಕರ್ಮಗಳನ್ನು ಮಾಡಿಸ್ತಕ್ಕಂತಹ ಸರ್ವಾಂತರ್ಯಾಮಿಯಾಗಿರ್ತಕ್ಕಂತಹ ನೀರಿರಬೇಕಾದ್ರೆ ನಿನ್ನನ್ನು ಉದ್ದೇಶ ಯಾಕೆ ಯಾಗ ಮಾಡೋದಿಲ್ಲ? ಅವಿಧಿಪೂರ್ವಕವಾಗಿ ಯಾಗ ಮಾಡ್ತಾರೆ, ಯಾಕೆ ಮಾಡ್ತಾರೆ ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂಚ ಸಂಶ್ರಿತಾ ಮಾಂ ಆತ್ಮಪರದೇಹೇಶು ಪ್ರದ್ವಿಷಂತೋ ಅಭ್ಯಸೂಯಕಾಹ. ಎಲ್ಲವನ್ನು ಪರಮಾತ್ಮನೇ ಮಾಡಿಸುವವ, ಅವನ್ನೆಲ್ಲರ ಅಂತರ್ಯಾಮಿಯಾಗಿದ್ದಾನೆ ಅಂತ ಭಾವಿಸ್ಕೊಂಡವ್ರು ಯಾಕೆ ಮಾಡೋದಿಲ್ಲ ಅಂದರೆ ಅವರಿಗೆ ಅಹಂಕಾರ ಇದೆ, ಬಲ ಇದೆ, ದರ್ಪ ಇದೆ, ಕಾಮ ಇದೆ, ಕ್ರೋಧ ಇದೆ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂಚ ಸಂಶ್ರಿತಾ, ಅಹಂಕಾರ ಬಲ ದರ್ಪ ಕಾಮ ಕ್ರೋಧ ಇವುಗಳನ್ನು ಆಶ್ರಯಿಸಿದ್ದಾರೆ. ಮತ್ತು ಮಾಂ ಆತ್ಮಪರದೇಶಿ ಪ್ರದ್ವಿಷಂತಹ, ನನ್ನನ್ನು ಅಂತರ್ಯಾಮಿ ಸರ್ವಕರ್ಮ ಕಾರಯಿತ್ತ ಅಂತ ನನ್ನನ್ನು ಭಾವಿಸಲ್ಲ. ಯಾಕಂದರೆ ನನ್ನನ್ನು ಅವರು ಅತಿಯಾಗಿ ದ್ವೇಷ ಮಾಡ್ತಾರೆ.
ತಮ್ಮ ದೇಹದಲ್ಲಿಯೂ ಇರತಕ್ಕಂತಹ ನನ್ನನ್ನು, ಪರರ ದೇಹದಲ್ಲಿ ಇರತಕ್ಕಂತಹ ನನ್ನನ್ನು ಪ್ರದ್ವಿಷಂತಹ ಅವರು ದ್ವೇಷ ಮಾಡ್ತಾರೆ, ದ್ವೇಷಿಸ್ತಾ ಆತ್ಮ ಪರದೇಹೇಶು ತನ್ನ ದೇಹದಲ್ಲಿಯೂ ಪರದೇಹೇಶು ಪರದೇಹದಲ್ಲಿಯೂ ಕೂಡ ನನ್ನನ್ನು ಇರತಕ್ಕಂತಹ ನನ್ನನ್ನು ಪ್ರದ್ವಿಷಂತಹ ಅತಿಯಾಗಿ ದ್ವೇಷ ಮಾಡ್ತಕ್ಕಂತಹ ಅವರು ಅಭ್ಯಸೂಯಕಾಹ ನನ್ನಲ್ಲಿರ್ತಕ್ಕಂತಹ ಗುಣಗಳನ್ನು ನಿರಾಕರಿಸುತ್ತಾ ಅವರು ಏನು ಮಾಡ್ತಾರೆ, ಯಜ್ಞ ಮಾಡ್ತಾರೆ. ಆದ್ದರಿಂದ ಅವರಿಗೆ ಯಜ್ಞದ ಫಲ ದೊರೆಯುವುದಿಲ್ಲ, ಅವರಿಗೆ ನರಕವೇ ಪ್ರಾಪ್ತಿಯಾಗತ್ತೆ. ಸರ್ವಕರ್ಮ ಕಾರಯಿತಾರಂ ಎಲ್ಲ ಕರ್ಮಗಳನ್ನು ಮಾಡಿಸ್ತಕ್ಕಂತಹ ಸರ್ವಾಂತರ್ಯಾಮಿಣಂ ಎಲ್ಲರ ಅಂತರ್ಯಾಮಿಯಾಗಿರ್ತಕ್ಕಂತಹ ತ್ವಾಂ ನಿನ್ನನ್ನು ಕುತಃ ನ ಯಜಂತೆ ನಿನ್ನನ್ನು ಉದ್ದೇಶ ಯಾಕೆ ಅವರು ಹೋಮಿಸುವುದಿಲ್ಲ ಇತ್ಯಥ ಆಹ. ಪ್ರಶ್ನೆಗೆ ಉತ್ತರ ಈ ಶ್ಲೋಕ ಅಹಂಕಾರಂ ಬಲಂ ದರ್ಪಃ ಎಂಬುದು. ಅಹಂಕಾರಾದಿ ಸಂಶ್ರಿತಾ ಸಂತಹ ಅಹಂಕಾರಾದಿ ಈ ದುರ್ಗುಣಗಳಿಂದ ಕೂಡಿದಂತಹ ಅವರು ಆತ್ಮದೇಹೇ ಪರದೇಹೇಶು ಚ ತನ್ನ ದೇಹದಲ್ಲಿಯೂ ಪರರ ದೇಹದಲ್ಲಿಯೂ ನಿಯಾಮಕತೆಯ ಸ್ಥಿತಂ ಮಾಂ ಪ್ರದ್ವಿಷಂತಹ ನಿಯಾಮಕನಾಗಿದ್ದಂತಹ ನನ್ನನ್ನು ದ್ವೇಷ ಮಾಡ್ತಾ ಯದಿ ಈಶ್ವರ ಕಾರಯಿತ ಅಸ್ತಿ ತರ್ಹಿ ಇದಾನಿಂ ಅಕುರ್ವಾಣಂ ಮಾಂ ಕಾರಯತು ಕುರ್ವಾಣಂಚ ವಿಘಾತ ಇತ್ಯೇವಂ ಭಗವದ್ ಅಪಲಾಪರೂಪ ಪ್ರದ್ವೇಷಂ ಕುರುವಂತಹ ಪ್ರದ್ವೇಷವನ್ನು ಮಾಡ್ತಾರೆ ಎಂಬುದನ್ನು ವಿವೃತ್ತಿಯಲ್ಲಿ ಹೀಗೆ ವ್ಯಾಖ್ಯಾನಿಸ್ತಾರೆ. ಹೇಗೆ ವ್ಯಾಖ್ಯಾನಿಸ್ತಾರೆ? ನಿಯಾಮಕತೆಯ ಇರತಕ್ಕಂಥ ನನ್ನನ್ನು ದ್ವೇಷ ಮಾಡ್ತಾ. ಹೇಗೆ ದ್ವೇಷ ಮಾಡ್ತಾರ ಅಂತಂದರೆ ಹೇಗೆಂದರೆ ಪರಮಾತ್ಮ ಇದ್ದಾನ, ಪರಮಾತ್ಮ ಇರುವುದಂತಾದರೆ ನಾನು ಕರ್ಮವನ್ನು ಮಾಡುವುದಿಲ್ಲ, ನನ್ನಿಂದ ಮಾಡದ ಕರ್ಮವನ್ನು ಅವ ಮಾಡಿಸಲಿ, ನನ್ನಿಂದ ಮಾಡಿಸಲಿ. ಮಾಡ್ತಾ ಇದ್ದರೆ ಮಾಡದಂತೆ ಅದಕ್ಕೆ ಭಂಗವನ್ನುಂಟು ಮಾಡಲಿ ಅಂತ ಈ ರೀತಿಯಾಗಿ ಅವರು ಆಲೋಚನೆ ಮಾಡ್ತಾರಂತೆ. ಈಶ್ವರ ಯದಿ ಒಂದು ವೇಳೆ ಈಶ್ವರ ಕಾರಯಿತ ಆ ಪರಮಾತ್ಮನೇ ಮಾಡಿಸೋನು ಅಂತಾದರೆ ತರ್ಹಿ ಇದಾನಿಂ ಈಗ ಅಕುರ್ವಾಣಂ ಯಾವುದನ್ನು ಮಾಡದೇ ಇರತಕ್ಕಂತಹ ನನ್ನನ್ನು ಕಾರಯಿತು ಮಾಡಿಸಿ ನೋಡೋಣ, ಅಥವಾ ಕುರ್ವಾಣಂಚ ನಾನು ಮಾಡ್ತಾ ಇದ್ದರೆ ವಿಘಾತಯಿತು ಮಾಡದಂತೆ ಅದನ್ನು ಭಂಗಗೊಳಿಸಲಿ ನೋಡೋಣ ಇತಿ ಈ ರೀತಿಯಾಗಿ ಏವಂ ಭಗವದ್. ಆದ್ದರಿಂದ ಅವ ಇದ್ದರೆ ನಾನು ಮಾಡದಿದ್ದರೂ ಮಾಡಿಸಲಿ, ಮಾಡ್ತಾ ಇದ್ದನ್ನು ಅವನು ಮಾಡದಂತೆ ಮಾಡಲಿ, ಅದು ಯಾವುದೂ ಆಗ್ತಾ ಇಲ್ಲ, ಆದ್ದರಿಂದ ಅವನಿಲ್ಲ ಅಂತ ಭಗವದ ಅಪಲಾಪರೂಪ ಪ್ರದ್ವೇಷಂ ಕುರುವಂತಹ ಆ ಪರಮಾತ್ಮನೇ ಇಲ್ಲ ಎಂಬುದಾಗಿ ಅಪಲಾಪ ಮಾಡ್ತಾ ಅಭ್ಯಸೂಯಕಾಹ ಅಂದರೆ ದೋಷ ಇಲ್ಲದವರಲ್ಲಿ ದೋಷವನ್ನು ಹೇಳುವುದು. ಅಸೂಯೆ ಪಡೋಂದ್ರೆ ಹಾಗೆ ಇನ್ನೊಬ್ಬರಲ್ಲಿ ದೋಷ ಇಲ್ಲದೇ ಇದ್ದರೂ ಕೂಡ ದೋಷಗಳನ್ನು ಹೇಳುವಂಥದ್ದು, ಇರುವ ಗುಣಗಳನ್ನು ಕಾಣದೇ ಇರುವುದು, ಇಲ್ಲದೇ ಇರತಕ್ಕಂತಹ ದೋಷಗಳನ್ನು ಹೇಳುವಂಥದ್ದು, ಗುಣಗಳನ್ನು ದೋಷಗಂತ ಹೇಳೋದು. ಈ ರೀತಿಯಾಗಿರ್ತಕ್ಕಂಥವರು ಅಭ್ಯಸೂಯಕರು. ಗುಣಪೂರ್ಣೇ ಗುಣಹೀನತಾಂ ನಿರ್ದೋಷೆ ದೋಷ ಇಲ್ಲದವರಲ್ಲಿ ದೋಷಗಳನ್ನು ಆರೋಪ ಮಾಡುವಂಥದ್ದು, ಗುಣಪೂರ್ಣರಲ್ಲಿ ಗುಣ ಇಲ್ಲ ಅಂತ ಹೇಳ್ತಕ್ಕಂಥವರು ಇಂಥವರು ಯಜಂತೆ ಯಾಗ ಮಾಡ್ತಾರೆ. ಅದರಿಂದ ಏನು ಅವರು ಮಾಡಿದಂತಹ ಯಜ್ಞಯಾಗಾದಿಗಳಿಂದ ಯಾವ ಫಲವೂ ಸಿಗುವುದಿಲ್ಲ. ಸರಿ, ಇಂತಹ ಅಸುರ ಸ್ವಭಾವದವರು, ಇಂತಹ ಭಯಾನಕ ವ್ಯಕ್ತಿಗಳು, ಲೋಕಕಂಟಕರು, ಸಮಾಜ ಕಂಟಕರು, ಲೋಕ ನಿಂದಕರು, ಇವರಿಗೆ ಏನು ಶಿಕ್ಷೆ, ಇವರ ಗತಿ ಏನು ಅಂತಂದರೆ ಅವ್ರನ್ನ ಏನು ಮಾಡ್ತೀಯ ನೀನು ಅಂದಾಗ ಕೃಷ್ಣ ಹೇಳ್ತಾನೆ, ತಾನಹಂ ದ್ವಿಷದ ಕ್ರೂರಾನ್ ದ್ವಿಷದಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮಿ ಅಜಸ್ರಂ ಅಶುಭಾನ್ ಆಸುರೀಶ್ವೇವ ಯೋನಿಷು. ಅವರನ್ನು ನಾನೇನು ಮಾಡ್ತೀನಿ ಅಂದರೆ ಆ ಕ್ರೂರಿಗಳನ್ನು ದ್ವಿಷತಃ ತಾನ್ ನನ್ನನ್ನು ದ್ವೇಷ ಮಾಡತಕ್ಕಂತಹ ತಾನ್ ಅವರನ್ನು ಕ್ರೂರಿಗಳನ್ನು ಸಂಸಾರೇಶು ನರಾಧಮಾನ್ ಈ ಸಂಸಾರದಲ್ಲಿ ನರಾಧಮರವರು ಅಂಥವರನ್ನು ಕೂಡಲೇ ನಾನು ಆಸುರೀಷು ಯೋನಿಷು ಕ್ಷಿಪಾಮಿ ಅಂತಹ ಅಶುಭಾನ್ ಅಂತಹ ಅಮಂಗಳ ಸ್ವರೂಪದ ನರಾಧಮರನ್ನು ಈ ಹುಟ್ಟು ಸಾವುಗಳ ಸರಣಿಯಲ್ಲಿ ಅದರಲ್ಲಿಯೂ ಅಸುರ ಯೋನಿಗಳಲ್ಲಿ ನಾನು ಮತ್ತೆ ಮತ್ತೆ ಹುಟ್ಟಿಸ್ತೇನೆ, ಅವರನ್ನು ಎಸಿತೇನೆ ಅಂತ ಹೇಳ್ತಿದ್ದಾನೆ. ದ್ವಿಷತಃ ಹೀಗೆ ದ್ವೇಷ ಮಾಡತಕ್ಕಂತಹ ಕ್ರೂರಾದ
ಆದ್ದರಿಂದಲೇ ಅಶುಭಾನ್ ಅಮಂಗಳ ಸ್ವರೂಪರಾದ ಸಂಸಾರೇಶು ನರಾಧಮಾನ್ ಈ ಸಂಸಾರದಲ್ಲಿ ನರಾಧಮರ ಈ ಸಂಸಾರಗಳಲ್ಲಿ ನರಾಧಮಾನ್ ಅಂತಹ ನರಾಧಮರನ್ನು ಆಸುರೀಷು ಯೋನಿಷು ಹುಟ್ಟು ಸಾವುಗಳ ಸರಣಿಯಲ್ಲಿಯೂ ಅದರಲ್ಲಿಯೂ ಅಸುರ ಯೋನಿಗಳಲ್ಲಿಯೂ ಅಜಸ್ರಂ ಮತ್ತೆ ಮತ್ತೆ ಕ್ಷಿಪಾಮಿ ಎಸಿತೇನೆ. ನರಕೆ ಪತಂತಿ ಇತ್ಯೇತಾವದೇವ ನತೇಷಾಂ ಫಲಂ. ಹಿಂದೆ ಹೇಳಿದ ನರಕೆ ಪತಂತಿ ಅಂತ ಹೇಳಿದ ಹಿಂದಿನ ಶ್ಲೋಕದಲ್ಲಿ ಎಲ್ಲಿ ನರಕದಲ್ಲಿ ಬೀಳ್ತಾರೆ ಅಂತ ಹಿಂದೆ ಹೇಳಿದ. ಬರೀ ನರಕದಲ್ಲಿ ಮಾತ್ರ ಅಲ್ಲ, ಅವರನ್ನು ಆಸುರಿ ಯೋನಿಗಳಲ್ಲಿ ನಾನು ಮತ್ತೆ ಮತ್ತೆ ಎಸಿತೇನೆ ಅಂತ. ನರಕೆ ಪತಂತಿ ತೇತಾವದೇವ ನತೇಷಾಂ ಫಲಂ. ಕೇವಲ ನರಕಕ್ಕೆ ಹೋಗಿ ಬೀಳ್ತಾರೆ ಅನ್ನೋದು ಮಾತ್ರ ಅಲ್ಲ, ಕಿಂಚಿತ್ ಕಾಲಂ ಸಂಸಾರಮನುಭೂಯ, ಸ್ವಲ್ಪ ಸಮಯ ಅವರು ಸಂಸಾರವನ್ನು ಅನುಭವಿಸಿ ಹುಟ್ಟು ಸಾವುಗಳ ಈ ಸರಣಿಯನ್ನು ಅನುಭವಿಸಿ ಪಶ್ಚಾತ್ ಆಮೇಲೆ ನಿತ್ಯ ನರಕಮಪಿ ಮೈವ ಪ್ರಾಪ್ತವಂತಿ. ನಿತ್ಯ ನರಕವನ್ನೇ ಅವರು ನನ್ನಿಂದ ಪಡಿತಾರೆ ಅಂತ ಈ ಶ್ಲೋಕದಲ್ಲಿ ಹಾಗೂ ಮುಂದಿನ ಶ್ಲೋಕದಲ್ಲಿ ಕೂಡ ಅದನ್ನೇ ಹೇಳ್ತಾ ಇದ್ದಾನೆ. ಹೇ ಕೌಂತೇಯ, ಹೇ ಕುಂತಿಸುತ, ಆಸುರೀಂ ಯೋನಿಮಾಪನ್ನಾಹ ಮೂಢಾಃ ಜನ್ಮನಿ ಮಾಂ ಅಪ್ರಾಪ್ಯೈವ ಕೌಂತೇಯ ತಥೋ ಯಾಂತಿ ಅಧಮಾಂ ಗತಿಂ. ಅವರು ಎಲ್ಲ ಜನ್ಮಗಳಿಗೂ ಕೂಡ ಜನ್ಮಗಳಲ್ಲಿಯೂ ಎಲ್ಲ ಜನ್ಮಗಳಲ್ಲಿಯೂ ಕೂಡ ಆಸುರೀಂ ಯೋನಿಂ ಆಪನ್ನಾಹ ಆಸುರಿ ಯೋನಿಯನ್ನು ಹೊಂದಿದವರಾಗಿ ಆ ಮೂಢರು ತತಃ ಅಲ್ಲಿಂದ ಮಾಂ ಅಪ್ರಾಪ್ಯೈವ ನನ್ನನ್ನು ಹೊಂದದೆ, ನನ್ನ ಯಾವತ್ತೂ ಹೊಂದಲಿಕ್ಕೆ ಆಗಲ್ಲ ಅವರು ಹೊಂದದೆ, ತತಃ ಅನಂತರ ಅಧಮಾಂ ಗತಿಂ ಯಾಂತಿ, ಅವರು ನಿತ್ಯ ನರಕವನ್ನೇ ಹೊಂತಾರೆ ಅಂತ 20ನೇ ಶ್ಲೋಕದ ಅರ್ಥ. ತಾನ್ ವಿವೃತ್ತಿ ನೋಡಿ. ತಾನ್ ಪ್ರವೃತ್ತಿಂಚ ಇತ್ಯಾದಿನ ಉಕ್ತಾನ್. ಪ್ರವೃತ್ತಿಂಚ ನಿವೃತ್ತಿಂಚ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಹೇಳತಕ್ಕಂತಹ ಇವರೆಲ್ಲ ಇದ್ದಾರಲ್ಲ, ಇವರನ್ನು ಅಂತಹ ತಾನ್ ದ್ವಿಷತಃ ಕ್ರೂರಾನ್, ನನ್ನನ್ನು ದ್ವೇಷ ಮಾಡತಕ್ಕಂತಹ ಕ್ರೂರ ಆಗಿರತಕ್ಕಂತಹ, ಆದ್ದರಿಂದಲೇ ಅಶುಭಾನ್ ಮಂಗಳಕರವಲ್ಲದ ಆ ನರಾಧಮರನ್ನು ಸಂಸಾರೇಶು ಜನನ ಮರಣಗಳಿಂದ ಕೂಡಿರತಕ್ಕಂತಹ ಈ ಸಂಸಾರದಲ್ಲಿ ತತ್ರಾಪಿ ಅದರಲ್ಲಿಯೂ ಅಸುರ ಯೋನಿಯಲ್ಲಿ ಅಜಸ್ರಂ ಪುನಃ ಕ್ಷಿಪಾಮಿ ಅವರನ್ನು ಎಸಿತೇನೆ. ತತಃ ಅಲ್ಲಿಂದ ಆ ಮೂಢಾಃ ತಾಮಸ ಸ್ವಭಾವದ ಆ ಮೂಢರು ಜನ್ಮನಿ ಅನೇಕ ಜನ್ಮಗಳಲ್ಲಿ ಆಸುರೀಂ ಯೋನಿಂ ಆಪನ್ನಾಹ ಆಸುರಿ ಯೋನಿಯನ್ನು ಹೊಂದಿದವರಾಗಿ ಮಾಂ ಅಪ್ರಾಪ್ಯೈವ ನನ್ನನ್ನು ಹೊಂದದೆ ಅಧಮಾಂ ನಿತ್ಯ ನರಕ ಲಕ್ಷಣವಾಗಿರತಕ್ಕಂತಹ ಗತಿಯನ್ನು ಯಾಂತಿ ಹೊಂತಾರೆ. ಇದಕ್ಕೆಲ್ಲ ಕಾರಣ ಏನಂದರೆ ಕಾಮ, ಕ್ರೋಧ, ಲೋಭ ಇವುಗಳಿಂದಾಗಿ ಇಂತಹ ಆಸುರಿ ಭಾವವನ್ನು ಹೊಂದಿದಂತಹ ಈ ಜನ ಕೊನೆಗೂ ನನ್ನನ್ನು ಹೊಂದದೆ ಅವರು ನಿತ್ಯ ನರಕಕ್ಕೆ ಹೋಗ್ತಾರೆ. ಅದರಿಂದ ಇಂತಹ ಒಂದು ಆಶ್ರಯ ಸ್ವಭಾವವನ್ನು ಹೊಂದಬಾರ್ದು, ಆಶ್ರಯ ಗುಣಗಳನ್ನು ಹೊಂದಬಾರ್ದು, ಇಂತಹ ದುರ್ಗತಿಯನ್ನು ಹೊಂದಬಾರ್ದು. ಅದಕ್ಕೇನು ಮಾಡಬೇಕು ಅಂದರೆ ಈ ಮೂರುಗಳನ್ನು ಬಿಡಬೇಕು ಅಂತ. ಯಾವ ಮೂರನ್ನು ಬಿಡಬೇಕು ಅದನ್ನೇ ಕೃಷ್ಣ ಹೇಳ್ತಾನೆ ಮುಂದಿನ ಶ್ಲೋಕದಲ್ಲಿ. ಕಾಮ, ಕ್ರೋಧ ತಥಾ ಲೋಭ ತಸ್ಮಾದೇತತ್ರಯಂ ತ್ಯಜೇತ್. ಕಾಮ, ಕ್ರೋಧ, ಲೋಭ ಇವುಗಳನ್ನು ತ್ಯಾಗ ಮಾಡಬೇಕು ಅಂತ ಹೇಳ್ತಾನೆ. ಆ ಶ್ಲೋಕದ ಅರ್ಥಾನುಸಂಧಾನದೊಂದಿಗೆ ನಾಳೆ ಪಾಠವನ್ನು ಆರಂಭಿಸೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.